ನಮಸ್ಕಾರ. ಬಿಂದು ಬಗ್ಗೆ ಏನು ಹೇಳಿ. ಬಿಂದು ಫಸ್ಟ್ ಟೈಮ್ ನಾನು ನೋಡೋದು ಹೇಗಿದ್ದಾಳೋ ಅದೇ ವಿನಯ, ಅದೇ ನಯ, ಅದೇ ಒಬಿಡಿಯೆಂಟ್ ಆದಂಥ ಸ್ಟೂಡೆಂಟಾಗೇ ನನಗೆ ಕಾಣಿಸ್ತಾ ಇದ್ದಾಳೆ. ಅವಳು ಒಳಗಡೆ ಇರುವಂಥ ಕಲಾತ್ಮಕತೆ, ಅವಳು ಬಂದ ದಿವಸ ಅವಳ ಡ್ರೆಸ್ಸಿಂಗ್ ಸೆನ್ಸಲ್ಲೇ ನನಗೆ ಗೊತ್ತಾಯಿತು. ಬಹಳ ಮುಖ್ಯ ಅದು. ಅಂದರೆ ಫ್ರಮ್ ಚೈಲ್ಡ್ಹುಡ್ ಅವಳು ಆ ಒಂದು ಏಸ್ಥೆಟಿಕ್ ಸೆನ್ಸ್ ಏನಿದೆ ಅದನ್ನು ನನಗೆ ಕಾಣಿಸುವ ಹಾಗಾಯಿತು. ಈವನ್ ಅವಳು ಸೈನ್ಸ್ನ ಮುಗಿಸಿರಬಹುದು, ಬಯಾಲಜಿಕಲ್ ಡ್ರಾಯಿಂಗ್ಗಳನ್ನು ಒಂದಷ್ಟು ಸೈನ್ಸ್ನಲ್ಲಿ ಅದನ್ನು ನೋಡಿದಾಗ ಆ ಮೈನ್ಯೂಟ್ ಆದಂಥ ಡೀಟೇಲ್ಸ್ಗಳು ಏನಿದೆ ಆವಾಗಲೇ ನಾನು ಅಂದ್ಕೊಂಡೆ ಇವಳು ಸೈನ್ಸ್ಗೆ ಹೋಗೋಕ್ಕಿಂತ ಇವಳು ಆರ್ಟಿಗೆ ಬಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ಅವತ್ತು ನಾನು ಅವಳಿಗೆ ಬೆಂತಟ್ಟಿ ನಮ್ಮ ಕಲಾಮಂದಿರ ಕಲಾಶಾಲೆಯಲ್ಲಿ ಅವಳಿಗೆ ಡಿಪ್ಲೊಮೊ ಮಾಡೋದಕ್ಕೆ ಅವಳಿಗೆ ಅವಕಾಶ ಕೊಟ್ಟೆ. ನಿಜವಾಗ್ಲೂ ಈ ಥರದ ಬಿಂದು ಥರದ ವ್ಯಕ್ತಿಗಳು ಬಹಳ ಕಡಿಮೆ. ಯಾಕೆಂದರೆ ಅವಳು ಈಗಿರುವ ಸ್ಥಿತಿಯಲ್ಲಿ ಅವಳಿಗೆ ಒಂದು ಪುಟ್ಟ ಮಗು ಇದೆ, ಸಂಸಾರ ಇದೆ. ಅದೆಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಈ ಥರದ ವರ್ಕ್ಗಳನ್ನು ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಬಹಳ ಕಷ್ಟ. ಸಂಸಾರವನ್ನು ತೂಗಿಸ್ಬೇಕು, ಜೊತೆಗೆ ಈ ಒಂದು ಪ್ಯಾಷನ್ನು ಮುಂದುವರಿಸಬೇಕು. ಕೆಲವು ಸಲ ಅದರ ಕೊರತೆಗಳು ಕಲಾಕೃತಿಯಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ. ಆದರೆ ಇಲ್ಲಿ ಎಲ್ಲೂ ಕೂಡ ಒಂದು ಗೆರೆಯೂ ಕೂಡ ಅಲ್ಲಾಡಿಲ್ಲ. ಅವಳು ಹೇಳುವ ರೀತಿಯಲ್ಲೇ ಅದು ನಡ್ಕೊಂಡು ಹೋಗಿದೆ. ಅದು ಬಿಂದು ಅನ್ನುವ ಒಂದು ಥಾಟೇ ಚೆನ್ನಾಗಿದೆ. ಬಿಂದು ಅನ್ನೋದೇ ನಮ್ಮ ಇಂಡಿಯನ್ ಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಫಿಲಾಸಫಿಯಲ್ಲಿ ಬಿಂದುವಿಗೆ ಬಹಳ ದೊಡ್ಡ ಅರ್ಥ ಇದೆ. ಬಿಂದುವೇ ಬ್ರಹ್ಮಾಂಡ ಅಂತ. ಈ ಬ್ರಹ್ಮಾಂಡದ ಸೃಷ್ಟಿಯೇ ಬಿಂದುವಿನಿಂದ ಆಗಿದೆ ಅಂತ. ಇಲ್ಲಿ ಈ ಬಿಂದು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಗೆರೆ ಹಾಕುವಾಗಿನ ಒಂದು ಆಧ್ಯಾತ್ಮಿಕತೆ ಏನಿದೆ, ಅಥವಾ ಇಟ್ಸ್ ಎ ಮೆಡಿಟೇಷನ್ ಅಂತಲೂ ನಾನು ಇದನ್ನು ಕರಿತೇನೆ. ಇದು ತುಂಬ ಕಷ್ಟ ಇದು. ಯಾಕೆಂದರೆ ಇಲ್ಲಿಯ ಚಿತ್ರಗಳು ಸಾಕಷ್ಟು ನಮ್ಮ ಭಾರತೀಯ ಕಲೆಯಿಂದ ಇವಳು ಸ್ಫೂರ್ತಿಗೊಂಡಿದ್ದಾಳೆ. ಬಹಳ ಮುಖ್ಯವಾಗಿ ನಮ್ಮ ಇಂಡಿಯನ್ ಪೇಂಟಿಂಗ್ ಅಂತ ಗುರುತಿಸೋದು ನಾವು ಅಜಂತಾದ ಮೂಲಕ. ಇಟ್ಸ್ ಎ ಹ್ಯೂಜ್, ಬಹಳ ದೊಡ್ಡದಾದಂಥ ಕಲಾಕೃತಿಗಳನ್ನು ನಾವು ನೋಡ್ತೀವಿ ಅಲ್ಲಿ, ಅದ್ಭುತವಾದಂಥ ಕೃತಿಗಳು. ನಂತರದಲ್ಲಿ ಇಂಡಿಯನ್ ಆರ್ಟ್ನ ನಾವು ನೋಡೋದೇ ಮಿನಿಯೇಚರ್ ಪೇಂಟಿಂಗಿಂದ. ಆ ಒಂದು ಕಿರುರೂಪ ಚಿತ್ರಗಳು ಅಮೇಝಿಂಗ್. ಇವತ್ತಿನ ಜಗತ್ತಿನ ಯಾವುದೇ ಮ್ಯೂಸಿಯಂನಲ್ಲಿ ನೋಡಿದ್ರೂ ನಮ್ಮ ಇಂಡಿಯನ್ ಮಿನಿಯೇಚರ್ ಪೇಂಟಿಂಗಲ್ಲಿ ನೋಡ್ತೀವಿ ನಾವು. ಅದಕ್ಕೆ ಇರುವಂಥ ಸೂಕ್ಷ್ಮತೆ ಏನಿದೆ, ಇದು ಅಗಾಧವ. ಇಲ್ಲಿ ತುಂಬ ಮುಖ್ಯವಾಗಿ ಮಿನಿಯೇಚರ್ನ ಪೇಂಟಿಂಗ್ನ ಥಾಟ್ ಏನು ಅಂದರೆ, ಭಕ್ತಿ ಪಂಥದ ಹಿನ್ನೆಲೆಯಲ್ಲಿ ಕಿರುರೂಪ ಚಿತ್ರಗಳು ಹುಟ್ಕೊಂಡಿದ್ದು ಮಿನಿಯೇಚರ್ ಪೇಂಟಿಂಗ್ಗಳು. ಯಾಕೆಂದರೆ ದೇವರನ್ನು ಆಕಾಶದಲ್ಲಿಡದೆ ದೇವರನ್ನು ನೆಲದ ಮೇಲೆ ಕರ್ಕೊಂಡು ಬಂದು ಸ್ನೇಹಿತನಾಗಿ ನೋಡಿ, ಯಜ್ಞ ಯಾಗ ಯಾವುದೂ ಇಲ್ಲದೆ ಪ್ರೀತಿಯಿಂದ ದೇವರನ್ನು ಕಾಣಬಹುದು ಅನ್ನೋ ಒಂದು ಥಾಟು ಈ ಮಿನಿಯೇಚರ್ ಪೇಂಟಿಂಗಿಗೆ. ಅದರಿಂದ ಇಲ್ಲಿಯ ಚಿಕ್ಕ ಇಂಡಿಯನ್ ಮಿನಿಯೇಚರ್ ಪೇಂಟಿಂಗ್ನ ನೋಡಿದ್ರೆ ನಮ್ಗೆ ಅದರ ಅರ್ಥ ಆಗುತ್ತೆ. ಯಾವುದನ್ನು ಅಲಕ್ಷಿಸಲ್ಲ ಅಂತ. ಒಂದು ಸಣ್ಣ ಕೃಷ್ಣನ ಕಣ್ಣಿರಬಹುದು, ಕಮಲದ ಹೂವಿರಬಹುದು, ದೂರದಲ್ಲಿರುವ ಒಂದು ಚಂದ್ರ ಇರಬಹುದು, ಎಲೆಯ ತೊಟ್ಟಿರಬಹುದು, ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಖರವಾಗಿ ಗುರುತಿಸಿ ಈ ಜಗತ್ತಿನಲ್ಲಿ ಯಾವುದೂ ನಾವು ಅಲಕ್ಷ್ಯ ಮಾಡಬಾರ್ದು, ಎಲ್ಲವೂ ನಮಗೆ ಬಹಳ ಮುಖ್ಯ ಅನ್ನೋ ಒಂದು ಥಾಟು ನಮ್ಮ ಇಂಡಿಯನ್ ಮಿನಿಯೇಚರ್ನಲ್ಲಿ ಇದು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದರ ಭಕ್ತಿ ಇರಬಹುದು, ಇಲ್ಲಿ ಜೊತೆಗೆ ಶೃಂಗಾರ ಇರಬಹುದು. ಎಲ್ಲ ಎಲಿಮೆಂಟ್ಗಳು ನಮ್ಮ ಭರತನಾಟ್ಯಶಾಸ್ತ್ರದಲ್ಲಿ ಬರುವ ಎಲ್ಲ ಎಲಿಮೆಂಟ್ಗಳು ಕೂಡ ನಾವು ಇಂಡಿಯನ್ ಪೇಂಟಿಂಗ್ನಲ್ಲಿ, ಅದು ಮಿನಿಯೇಚರ್ನಲ್ಲಿ ಕಾಣಿಸ್ಕೊಳ್ತಾ ಹೋಗ್ತೀವಿ. ಅದಲ್ಲದೆ ರಾಗಮಾಲಾ ಪೇಂಟಿಂಗ್ಗಳು ಕೂಡ ಇದೆ. ಅಂದರೆ ಅನೇಕ ರಾಗಗಳನ್ನು ದೃಶ್ಯದ ರೂಪಕ ತೋರಿಸಿರುವಂಥ ಜಗತ್ತಿನ ಏಕೈಕ ಫಾರ್ಮ್ ಅಂದರೆ ಅದು ಇಂಡಿಯನ್ ರಾಗಮಾಲಾ ಪೇಂಟಿಂಗು. ಅದರ ಬಣ್ಣಗಳಾಗ್ಬೋದು, ಅದರ ಸೂಕ್ಷ್ಮತೆ ಆಗ್ಬೋದು, ಅದರ ಇಮೇಜಸ್ ಆಗ್ಬೋದು, ತುಂಬ ಸೂಕ್ಷ್ಮವಾಗಿ ಇದನ್ನೆಲ್ಲ ಇವಳು ನಮ್ಮ ಕಲಾಮಂದಿರ ಕಲಾಶಾಲೆಯಲ್ಲಿ ಕಲಿತವಳು. ಅದಲ್ಲದೆ ಇದನ್ನು ಇಟ್ಸ್ ಇಸ್ ನಾಟ್ ರಿಪ್ಲಿಕಾ. ನನಗೆ ಖುಷಿಯಾಗಿದ್ದೇನು ಅಂದರೆ, ಇದು ಯಾವುದೂ ಕೂಡ ಯಾವುದೋ ಬಾರೋಡ್ ಇಮೇಜಸ್ಗಳನ್ನ ತಗೊಂಡು ಇವಳ್ದು ನಂದು ಅಂತ ಸೈನ್ ಹಾಕಿಲ್ಲ. ಅದರಿಂದ ಇನ್ಫ್ಲೂಯೆನ್ಸ್ ಆಗಿಲ್ಲ,
ಅದರಿಂದ ಇನ್ಸ್ಪೈರ್ ಆಗಿದ್ದಾಳೆ. ಅದು ಒಬ್ಬ ಕಲಾವಿದಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು, ಬಹಳ ಮುಖ್ಯ. ಅದು ಯೂಶಲಿ ಇವತ್ತಿನ ಟ್ರೆಂಡ್ ಏನಾಗಿದೆ ಅಂದರೆ ಗೂಗಲ್ ಇಮೇಜಸ್ನ ತಕ್ಕೊಂಡು ಅದನ್ನೇ ರಿಪ್ಲಿಕಾ ಮಾಡಿ ಬೇರೆ ಯಾರ್ದೋ ಸೈನನ್ನು ಅಳಿಸಿ ಇದು ನಂದು ಅಂತ ಹೇಳುವ ಕಾಲದಲ್ಲಿ ಬಿಂದು ಈ ಥರದ ಜೊತೆಗೆ ಜನಪದ ಚಿತ್ರಗಳನ್ನು, ಪಟಚಿತ್ರದ ಎಲಿಮೆಂಟ್ ಇರಬಹುದು ಅಥವಾ ಬೇರೆ ಬೇರೆ ಫೋಕ್ ಫಾರಮ್ನ ಎಲಿಮೆಂಟ್ನ ಇಲ್ಲಿಗೆ ಅಳವಡಿಸ್ಕೊಂಡಿದೆಯಲ್ಲ, ಅಮೇಝಿಂಗ್. ಇದರಲ್ಲಿ ತುಂಬ ಟೆಕ್ನಿಕಲ್ ಆಗಿ ನೋಡುವಂಥ ಆಸ್ಪೆಕ್ಟ್ಗಳು ಇದೆ. ಇಲ್ಲಿ ಕೆಲವು ಕಡೆ ಅವಳು ಟ್ರಾನ್ಸ್ಪರೆನ್ಸಿಯನ್ನು ಜೊತೆಗೆ ಒಪೇಕನ್ನು ಎರಡೂ ಬೇರೆ ಬೇರೆ ಅಲ್ಲದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸುವ ರೀತಿ, ಎಲ್ಲಿ ರೇಖೆ ಇರಬೇಕು, ರೇಖೆಯ ಚಿತ್ರಗಳಿಗೆ ಬಣ್ಣ ಹಾಕೋದು ತುಂಬ ಕಷ್ಟ. ಬಟ್ ಇವಳು ಮಿನಿಮಲ್ ಆಗಿ ಬಣ್ಣಗಳನ್ನು ಬಳಸಿ ರೇಖೆಗೆ ಎಲ್ಲೂ ಧಕ್ಕೆ ಆಗದೇ ಇರೋ ಹಾಗೆ ತುಂಬ ಸುಂದರವಾಗಿ ಚಿತ್ರಗಳನ್ನು ರಚನೆ ಮಾಡಿದ್ದಾಳೆ. ಎಸ್ಪೆಷಲಿ ದಿಸ್ ಪೇಂಟಿಂಗ್ ಇಸ್ ಅಮೇಝಿಂಗ್ ಪೇಂಟಿಂಗ್. ಬಹಳ ಬಹಳ ಅದ್ಭುತವಾದಂಥ ಒಂದು ಕಲ್ಪನೆ ಇರುವಂಥ, ಇದು ಬಹಳ ಕಷ್ಟ ಮಾಡೋದು ನೋಡೋದಕ್ಕೆ. ಆಮೇಲೆ ಎವರಿ ಡೀಟೇಲ್, ಸಣ್ಣ ಸಣ್ಣ ಡೀಟೇಲ್ಗಳನ್ನು ಬಳಸ್ಕೊಂಡಿದ್ದು. ಅದರಿಂದ ಅವಳು ಒನ್ ಮ್ಯಾನ್ ಶೋ ಹಿಂದೆನೂ ಕೂಡ ಮಾಡಿದ್ಲು. ಆದರೆ ಇವತ್ತಿನ ಒನ್ ಮ್ಯಾನ್ ಶೋನಲ್ಲಿ ಅವಳು ಇಟ್ಟ ಕಲಾಕೃತಿಗಳಿದೆಯಲ್ಲ, ನಿಜವಾಗ್ಲೂ ಅವಳು ಬೆಳೆದು ಇಷ್ಟು ದಿವಸ ಒಳಗಡೆ ಏನು ತಡೆದು ಇಟ್ಕೊಂಡಿದ್ಲೋ ಅದು ಎಲ್ಲವನ್ನು ಕೂಡ ತನ್ನ ಕಲಾಕೃತಿಯ ಮೂಲಕ ಒಂದು ಮತ್ಸ್ಯಲೋಕದ ಇದೆಲ್ಲವೂ ಕೂಡ ಇಟ್ಸ್ ಅಕ್ವೆಟಿಕ್ ಆದಂಥ ಒಂದು ಎಲಿಮೆಂಟ್ಗಳು. ನೀರಿನ ಒಳಗಿನ ಒಂದು ಚಿತ್ರಣವನ್ನು ಇವಳೇ ಒಂದು ಮತ್ಸ್ಯಕನ್ಯೆಯಾಗಿ ಅಲ್ಲಿ ಪುರಾಣದ ಕಲ್ಪನೆಯನ್ನು ಕಲ್ಪಿಸಿಕೊಂಡು ಮೀನಾಗಿ, ಕಮಲವಾಗಿ, ಚಂದ್ರವಾಗಿ ಎಲ್ಲವನ್ನು ಕೂಡ ತುಂಬ ಸೂಕ್ಷ್ಮವಾಗಿ ನಮ್ಮ ಈ ಥರದ ಒಂದು ಚಿತ್ರಕಲೆಗೆ ಬಹಳ ವಿಭಿನ್ನವಾದಂಥ ಒಂದು ರೂಪವನ್ನು ಕೊಟ್ಟೋಳು ಬಿಂದುವಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಜರ್ನಿ ಇಲ್ಲಿಗೆ ನಿಲ್ಲಿಸಬೇಡ, ಇದನ್ನು ಮುಂದುವರಿಸು. ಈ ಥರದ ಚಿತ್ರಗಳಿಗೆ ನಿನ್ನ ಕ್ರಿಯೇಟಿವಿಟಿಯನ್ನು ಆ್ಯಡ್ ಮಾಡಿರೋದಿದೆಯಲ್ಲ, ಅದು ಬಹಳ ಸಂತೋಷ ಅಂತ ಹೇಳಿ, ನನ್ನ ಶಿಷ್ಯ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗತ್ತೆ. ಜೊತೆಗೆ ನಿರುಪಮ ಮತ್ತು ರಾಜೇಂದ್ರ ಅವ್ರನ್ನ ಕರೆಸಿದ್ದು ಬಹಳ ಅರ್ಥಪೂರ್ಣ ಅಂತ ನಾನು ಅಂದ್ಕೊಳ್ತೇನೆ. ಇದು ಅವಳು ಬರೀ ಪೇಂಟಿಂಗ್ನಿಂದ ಕಲ್ತಿದ್ದಲ್ಲ, ಇವಳು ಕಥಕ್ನಿಂದನೂ ಕೂಡ ಸಾಕಷ್ಟು ಎಲಿಮೆಂಟ್ಗಳನ್ನು ಇಲ್ಲಿ ತರುವ ಪ್ರಯತ್ನ ಮಾಡಿದ್ದಾಳೆ. ಅವಳು ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಕೂಡ ಒಂದು ಕಥಕ್ನ ಡ್ಯಾನ್ಸ್ನ ಫಾರ್ಮ್ನ ಅದರಲ್ಲಿ ಬಳಸ್ಕೊಂಡು, ಅವಳ ನೇಚರೇ ಹಾಗೆ, ಯಾವುದು ತುಂಬ ಎಕ್ಸೈಟ್ ಆಗ್ತಾಳು ಅವಳು. ಆ ಎಕ್ಸೈಟ್ಮೆಂಟಲ್ಲಿ ಬರುವ ಚಿತ್ರಗಳಿದೆಯಲ್ಲ, ಬಹಳ ಮುಗ್ಧವಾಗಿದೆ, ಬಹಳ ಇನ್ನೋಸೆಂಟ್ ಆಗಿದೆ, ಅಷ್ಟೇ ಪ್ರಬುದ್ಧವಾಗಿಯೂ ಇದೆ. ಅವಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.